ಸ್ಥಳ ಇದು. ಜಪದ ಕಟ್ಟಿ ರಾಯರು ಅಂತ ಕರೆಯೋದು. ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್. ರಾಯರಿಗೆ ಪ್ರತಿನಿತ್ಯನು ಅವರು ಇಲ್ಲಿ ಊಟ ಮಾಡುವ ಸಮಯದಲ್ಲಿ 13 ವರ್ಷ ಇರಬೇಕಾದ್ರೆ ಅವರು ಊಟ ಮಾಡುವ ಸಮಯದಲ್ಲಿ ಅವರಿಗೆ ಇಷ್ಟವಾದ ಪದಾರ್ಥ, ರಾಘವೇಂದ್ರ ಸ್ವಾಮಿಗಳವರಿಗೆ ಫೇವರೇಟ್ ಪದಾರ್ಥ ಬಂದು ಕಡ್ಲಿ ಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರ್ತದೆ. ಮಸ್ತಿ ಕಡುಬು ಅಂದ್ರೆ ನೀವು ಮೊನ್ನೆ ಗಣೇಶ ಚತುರ್ಥಿ ಗಣಪತಿ ಹಬ್ಬ ಬಂದಾಗ ದೇವರ ನೈವೇದ್ಯಕ್ಕೆ ಊರಣದ ಕಡುಬು ಅಂತ ಮಾಡ್ತೀರಿ. ಊರಣದ ಕಡುಬು ಅಂದ್ರೆ ನಿಮ್ಗೆಲ್ಲ ಮೋದಕ ಅಂತ ಕರಿತೀರಿ. ಅದು ರಾಯರಿಗೆ ಇಷ್ಟವಾದ ಪದಾರ್ಥ. ಇವಾಗೂ ನೀವು ನೋಡಬಹುದು 400 ವರ್ಷದ ಹಿಂದ್ಗಡೆ ರಾಘವೇಂದ್ರ ಸ್ವಾಮಿಗಳವರಿಗೆ ಬಳಸ್ತಿರುವಂತಹ ವರಳ ಕಲ್ಲು ರುಬ್ಬಗುಂಡು ಗ್ರೈನಿಂಗ್ ಸ್ಟೋನ್ ಇವಾಗೂ ಇದೆ. ಇವೆಲ್ಲ ಮೆಟ್ಟಿಳಿದು ಬಂದ್ರಲ್ವಾ, ಸ್ಟ್ರೈಟ್ ಬಂದವರು ಅದು ಪಕ್ಕದಲ್ಲಿ ಬರೆದಿರ್ತಾರೆ. ರಾಘವೇಂದ್ರ ಸ್ವಾಮಿಗಳವರಿಗೆ ಬಳಸ್ತಿರುವಂತಹ ವರಳ ಕಲ್ಲಂತ ಹೋಗ್ತಾ ನೋಡ್ಕೊಂಡು ಹೋಗಿ 400 ವರ್ಷದ ಹಿಂದ್ಗಡೆ ರಾಘವೇಂದ್ರ ಸ್ವಾಮಿಗಳವರ ಮಲಕೊಂಡಿರುವಂತಹ ಜಾಗ, ಅವರ ವಿಶ್ರಾಂತಿ ಪಡಿತಿರುವಂತಹ ಸ್ಥಳ ಇವಾಗೂ ಇದೆ. ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋದ್ರೆ ನಿಮ್ಮ ಆಟೋ ಡ್ರೈವರ್ ಹೇಳಿದ್ರೆ ಕರ್ಕೊಂಡು ಹೋಗ್ತಾನೆ. ಅಪ್ಪಣ್ಣಾಚಾರ ಅವರ ಮನಿ ಅಂತ ಬರುತ್ತೆ. ರಾಯರ ಮಲ್ಕೊಂಡಿರುವಂತಹ ಜಾಗ ನೀವು ಹೋಗ್ತಾ ನೋಡ್ಕೊಂಡು ಹೋಗ್ಬೋದು. ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು ಅಪ್ಪಣ್ಣಾಚಾರ ಅವರ ಬೃಂದಾವನ ಅಲ್ಲ ಇದು. ಅಪ್ಪಣ್ಣಾಚಾರ ಅವರ ಪ್ರತಿಷ್ಠಾಪನೆ ಮಾಡಿದ್ದು, ಅಪ್ಪಣ್ಣಾಚಾರ ಅವರ ಕಟ್ಟಿದಂತಹ ರಾಘವೇಂದ್ರ ಸ್ವಾಮಿಗಳವರ ಪ್ರಥಮ ಏಕಶಿಲಾ ಬೃಂದಾವನ. ಏಕಶಿಲಾ ಅಂದ್ರೆ ಒಂದೇ ಶಿಲೆ, ಒಂದೇ ಕಲ್ಲಲ್ಲಿ ಬೃಂದಾವನ ಕಟ್ಟಿದ್ದು. ರಾಘವೇಂದ್ರ ಸ್ವಾಮಿಗಳವರು ಅವರ ಶಿಷ್ಯರಿಗೆ ಅಪ್ಪಣ್ಣಾಚಾರ ಅವರಿಗೆ ಜ್ಯೋತಿ ರೂಪದಿಂದ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ. ಬೃಂದಾವನ ಚೆನ್ನಾಗಿ ಗಮನಿಸಿ ನೋಡಿ, ಒಂದೇ ಶಿಲೆ ಒಂದೇ ಕಲ್ಲು ಕಾಣಿಸ್ತದೆ. ಈ ತರ ನಿಮ್ಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ಟರೆ ನಿಮ್ಗೆಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರಲ್ವಾ ಎಲ್ಲಾರು? ಮಂತ್ರಾಲಯದಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳವರು ಜೀವಂತವಾಗಿ ಕೂತಿದ್ದು ಮಂತ್ರಾಲಯದಲ್ಲಿ ಇಲ್ಲೆಲ್ಲ ಇಲ್ಲಿಂದ ಹೋಗಿ ಅವರು ಸಜೀವವಾಗಿ ಬೃಂದಾವನ ಆಗ್ತಾರೆ. ಮಂತ್ರಾಲಯದಲ್ಲಿ ಇರುವ ಬೃಂದಾವನಕ್ಕೆ ನೀವೆಲ್ಲ ಏನಂತ ಕರಿತೀರಿ? ಜೀವ ಸಮಾಧಿ ಐಕ್ಯ ಆಗಿದ್ದಂತ ಏನೋ ಕರಿತೀರಿ. ಆದ್ರೆ ಯಾರು ಕರಿಬಾರದು, ಬಳಸಬಾರದು. ಮೂಲ ಬೃಂದಾವನ ಅಂತ ಕರಿಬೇಕು. ಏನಂತ ಕರಿಬೇಕು? ರಾಘವೇಂದ್ರ ಸ್ವಾಮಿಗಳವರು 700 ವರ್ಷ 700 years ಅವರ ಜೀವಂತವಾಗಿರ್ತೀರಂತ ಹೇಳಿ ಬೃಂದಾವನ ಆಗಿದ್ದು. ಆಗಸ್ಟ್ ತಿಂಗಳಲ್ಲಿ, ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆ ಬರ್ತದೆ. ರಾಯರ ಆರಾಧನೆ ಅಂದ್ರೆ ಬೃಂದಾವನ ಕೆಳಗಡೆ ಕೂತಿದ್ದ ದಿವಸ, ಪ್ರವೇಶ ಆಗಿದ್ದ ದಿವಸ. ಮೊನ್ನೆ ಆಗಸ್ಟ್ ತಿಂಗಳಿಗೆ ರಾಯರ ಆರಾಧನೆ ಆಯ್ತು. ಎಷ್ಟನೇ ಆರಾಧನೆ ಅದು? 354 ವರ್ಷ ಆಯ್ತು ಅವರ ಬೃಂದಾವನ ಆಗಿ. 354 years ಆಯ್ತು. ಅವ್ರು ಇನ್ನ 346 ವರ್ಷ ಜೀವಂತವಾಗಿರ್ತಾರೆ. ಯಾರು ಈ ಕಲಿಯುಗದಲ್ಲಿ ನನ್ನ ಹತ್ರ ನನ್ನ ಕ್ಷೇತ್ರಕ್ಕೆ ಬಂದು ಅವ್ರ ಮನಸ್ಸಲ್ಲಿ ಏನ್ ಇಟ್ಕೊಂಡು ಮನಸ್ಸಂಕಲ್ಪ ಅಂದ್ರೆ ಅವ್ರು ಏನಂತ ಕಷ್ಟ ಅಂತ ಬಂದು ನನ್ನ ಹತ್ರ ಕೇಳ್ತಾರೋ ಅವ್ರು ಕೇಳಿದ್ದು ಕೇಳುವಂತ ಕೊಳ್ಳಿಕ್ಕೆ ಮನಸ್ಸಂಕಲ್ಪ ಸಿದ್ಧಿ ಅಂತ ಕರಿತೇವೆ. ಅಂದ್ರೆ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನೀವು ರಾಯರ ಕ್ಷೇತ್ರಕ್ಕೆ ಬಂದಾಗ ನೀವು ಅನ್ಕೊಂಡಿದ್ದ ಕಾರ್ಯ ಸಿದ್ಧಿ ಆಗ್ಬೇಕು, ನಾನು ಅನುಗ್ರಹ ಮಾಡ್ತೀನಿ ಅಂತ ಹೇಳಿ ಅವರು ಬೃಂದಾವನ ಆಗಿದ್ದು. ಹಂಗಾಗಿ ಜೀವ ಸಮಾಧಿ ಅಂತ ಯಾರು ಬಳಸಬಾರದು, ಮೂಲ ಬೃಂದಾವನ ಅಂತ ಕರೀರಿ. ಆ ಮೂಲ ಬೃಂದಾವನ ಆದ್ಮೇಲೆ ಇದೇ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳವರೇ ಹೇಳಿ ಮಾಡಿಸ್ಕೊಂಡಿರುವಂತಹ ಫಸ್ಟ್ ಬೃಂದಾವನ ಮಂತ್ರಾಲಯದಲ್ಲಿ ಆದ್ಮೇಲೆ ಇದೇ ಜಾಗದಲ್ಲಿ ಫಸ್ಟ್ ಏಕಶಿಲಾ ಆಗಿದ್ದು. ನೀವು ಬಂದಿದಂತ ಈ ಜಾಗ ಮಾಮೂಲಿ ಕ್ಷೇತ್ರ ಅಲ್ಲ, ತುಂಬಾ ಜಾಗೃತವಾದ ಕ್ಷೇತ್ರ. ಬೆಳಗ್ಗೆ ಮುಂಜಾಲೆ 4 ಮತ್ತೆ 4:15 ಸುಮಾರು ರಾಘವೇಂದ್ರ ಸ್ವಾಮಿಗಳವರು ಬಂದು ಇವಾಗೂ ಕೂಡ ಅವರು ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತೀತಿ ಇದೆ. ಕೆಲವೊಮ್ಮೆ ಅವರ ಅಜ್ಜಿಗಳು ಬಿದ್ದಿರ್ತವೆ, ಕಾಲಜ್ಜಿಗಳು. ಇವಾಗಿರೋರು ಬಂದು ಅಪ್ಪಣ್ಣಾಚಾರ್ ಅವರ 6th generation ಅಂತ ಕರಿತೇವೆ. ಈ ಮಠ ಎಲ್ಲ ನೋಡ್ಕೊಂಬೋದೆಲ್ಲ ನಾವೇ. 6th ಅಂದ್ರೆ 6ನೇ ಜನರೇಷನ್ ಅಂತ. ಪ್ರತಿನಿತ್ಯನು ಇಲ್ಲಿ 1,000, 2,000, 3,000 ಜನಕ್ಕೂ ಮೇಲೇನು ನಾವಿಲ್ಲಿ ಅನ್ನದಾನ ಸೇವಾ, ದಾಸೋಹ ಸೇವೆ ಅಂತ ಮಾಡಿಸ್ತಾ ಇದ್ದೇವೆ. ಪ್ರತಿನಿತ್ಯ ನಡೀತದೆ. ಈ ಕ್ಷೇತ್ರದಲ್ಲಿ ಗುಡಿ ಸ್ಟೋರಿ ಕಂಪ್ಲೀಟ್ ಆಗಿ ಕೇಳಿದ್ಮೇಲೆ ಎಲ್ಲರಿಗೂ ರಾಯರ ಮೇಲೆ ಇಟ್ಟಿದ್ದು ಮಂತ್ರ ಅಕ್ಷತೆ ಎಲ್ಲರಿಗೂ ನಿಮ್ಗೆ ಅಕ್ಷತೆ ಕೊಡ್ತೇವೆ. ಆ ಅಕ್ಷತೆ ತಗೊಂಡು ನಿಮ್ಮ ತಲೆ ಮೇಲೆ ನಿಮ್ಮ ಮಕ್ಕಳ ಮೇಲೆ ಹಾಕಿದ್ರೆ ರಾಯರ ನಿಮ್ಗೆ ಆಶೀರ್ವಾದ ಮಾಡದಾಗೆ. ಮಂತ್ರಾಕ್ಷತೆ ತಗೊಳ್ಳಿಕ್ಕೆ ದುಡ್ಡೇನಿರಲ್ಲ, ಎಲ್ಲರಿಗೂ ಕೊಡ್ತಾರೆ ಫ್ರೀ ಆಗಿ. ಮಂತ್ರಾಕ್ಷತೆ ತಗೊಂಡು ಹೋಗಿ, ಮಂತ್ರಾಕ್ಷಿ ತಗೊಂಡು ಹೋದ್ರೆ ದೇವಸ್ಥಾನಕ್ಕೆ ಬಂದಿದ್ದು ಫಲ. ಎಷ್ಟೋ ದೂರದಿಂದ ಬಂದಿರ್ತಾರೆ, ಅವಸರ ಮಾಡ್ಕೊಂಡು ಹೋಗ್ಬೇಡಿ. ಇಲ್ಲಿ ಏನು ವಿಶೇಷ ಏನು ಅಂದ್ರೆ ರಾಯರು ಇರೋ ಕಾಲದಲ್ಲಿ ಬಂದಿದ್ದಂತಹ ಪೂಜೆ. ಗುರುವಾರ ಬರುತ್ತಲ್ವಾ, ರಾಯರ ವಾರ ದಿವಸ ನಿಮ್ಮ ಮಕ್ಕಳ ವಿದ್ಯಾ ಬುದ್ಧಿ, ಮಕ್ಕಳ ಎಜುಕೇಶನ್ ಪರವಾಗಿ, ಮಕ್ಕಳ ಜಾಬ್ ಆಗ್ಲಿ, ನಿಮ್ಮ ಮನೆಯಲ್ಲಿ ಆದ್ರೂ, ನಿಮ್ಮ ಮನೆಯಲ್ಲಿ ಸಂಸಾರದಲ್ಲಿ, ಕುಟುಂಬದಲ್ಲಿ, ಮನೆಯಲ್ಲಿ ಕಿರಿಕಿರಿ, ಮನೆಯಲ್ಲಿ ಬರೇ ಜಗಳ, ಮನಃಶಾಂತಿ, ಮನೆಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಹಣಕಾಸಿನ ತೊಂದರೆ, ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಮದುವೆ ಆಗಿಲ್ಲ, ಮದುವೆಯಾಗಿ ಎಷ್ಟೋ ವರ್ಷ ಆಯ್ತು, ನಮಗೆ ಮಕ್ಕಳಾಗಿಲ್ಲ, ಸಂತಾನ, ನಾಗದೋಷ, ಕಾಲಸರ್ಪದೋಷ, ಕುಜದೋಷ, ಈ ಕ್ಷೇತ್ರದಲ್ಲಿ ಚರ್ಮ ರೋಗ, ಸ್ಕಿನ್ ಡಿಸೀಸ್, ಕೋರ್ಟ್ ಕೇಸು, ಬ್ಲ್ಯಾಕ್ ಮ್ಯಾಜಿಕ್,
ನಿಮಗೆ ಶತ್ರು ದೋಷ, ನರದೃಷ್ಟಿ ನಿವಾರಣೆ, ಈ ತರ ನಿಮಗೆ ಉದ್ಯೋಗದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಏನೋ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ನೂತನ ಗೃಹ, ಇದು ನಿಮ್ಗೆ ಯಾವೇ ತರಹ ತೊಂದರೆ ತಾಪತ್ರಗಳು ಇರಬಾರದು ಅಂತ ರಾಯರ ಹತ್ರ ಹೇಳ್ಕೊಂಡು ಹೋಗಿ ಎಷ್ಟೋ ಜನ ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ 10, 20, 30 ದಿವಸದೊಳಗಡೆ ಫೋನ್ ಮಾಡಿ ನಮ್ಗೆ ಹೇಳಿದಾರೆ, ಸ್ವಾಮಿ ನೀವು ಹೇಳ್ದಂಗೆ ಆಗಿದೆ ಅಂತ. ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಅನ್ನದಾನ ಸೇವೆ ನಡೀತದೆ. ನಮ್ಮ ರಾಯರ ಕ್ಷೇತ್ರದಲ್ಲಿ ನಾವು ಬಂದಾಗ ನಮ್ಮ ತಂದೆ ತಾಯಿ ಹೆಸರ ಮೇಲೆ ಗುರು ರಾಯರ ಸೇವೆ ಮಾಡಿಸ್ಬೇಕು, ನಮ್ಮ ಮಕ್ಕಳ ಹೆಸರ ಮೇಲೆ ನಾವು ಅನ್ಕೊಂಡಿದ್ದಾಗಬೇಕು ಅಂತ ಎಲ್ಲಕ್ಕಿಂತ ದೊಡ್ಡ ದಾನನೇ ಅನ್ನದಾನ ಅಂತ ಕರೀತೇವೆ. ಅನ್ನದಾನ ಮಾಡಿಸ್ಬೇಕು ನಮ್ಮ ಯಥಾನ ಶಕ್ತಿ ಅಂತ ನಿಮ್ಮ ಮನಸ್ಸಿಗಿತ್ತು ಅಂದ್ರೆ ಈ ಕ್ಷೇತ್ರದಲ್ಲಿ ನೀವೆಲ್ಲರೂ ಸಹ ಅನ್ನದಾನ ಸೇವಾ ಕಾಣಿಕೆ ಕೊಡಲೇಬೇಕು, ಪೂಜೆ ಕಾಣಿಕೆ ಬರೆಸಲೇಬೇಕು ಅಂತ ಯಾರಿಗೆ ಬಲವಂತ ಇಲ್ಲ, ಯಾರಿಗೆ ಫೋರ್ಸ್ ಇಲ್ಲ, ಇಡಬೇಕು ಅಂತ ನಿಮ್ಮ ಮನಸ್ಸಿಗಿತ್ತು ಅಂದ್ರೆ ಈ ಕ್ಷೇತ್ರದಲ್ಲಿ 101 ಅಥವಾ 201 201 ಕೊಟ್ರೆ ಒಂದು ದಿವಸ ನಿಮ್ಮ ಹೆಸರ ಮೇಲೆ ಕುಟುಂಬದ ಹೆಸರ ಮೇಲೆ ಬರ್ಕೊಂಡು ರಾಯರಿಗೆ ಪಂಚಾಮೃತ ಅಭಿಷೇಕ, ಹಾಲಿನ ಅಭಿಷೇಕ, ಜೇನುತುಪ್ಪ ಅಭಿಷೇಕ ಆಗತ್ತೆ. 101 201 ಕೊಡಬಹುದು. ಮಕ್ಕಳ ಹೆಸರ ಮೇಲೆ ಅಭಿಷೇಕ ಮಾಡ್ತಾರೆ. ಇಲ್ಲ ನಾವು ಬೇಡಿಕೆ ಇದೆ ಅನ್ನದಾನ ಮಾಡಿಸ್ಬೇಕು ಅಂದ್ರೆ ಒಂದು ದಿವಸ ಅನ್ನದಾನ ಮಾಡಿಸ್ಬೇಕು ಸದ್ಯಕ್ಕೆ ಅಂದ್ರೆ ಎಲ್ಲಾರು ಮಾಡಿಸ್ಬೋದು. ಮಕ್ಕಳಕ್ಕೋಸ್ಕರ ಮಾಡ್ತಾರೆ. 508 508 ಕೊಟ್ರೆ ಒಂದು ದಿವಸ ಫುಲ್ ಡೇ ಅನ್ನದಾನ ಆಗುತ್ತೆ. ಸಾವಿರಾರು ಜನ ನಿಮ್ಮ ಕುಟುಂಬದ ಮಕ್ಕಳ ಹೆಸರ ಮೇಲೆ ಊಟ ಮಾಡ್ತಾರೆ. ಇದರಲ್ಲಿ ಮನೆ ಹೊರಗಡೆ ಆಫೀಸ್ ದುಡ್ಡು, ಉದ್ಯೋಗ, ವ್ಯಾಪಾರ, ಮಕ್ಕಳ ವಿದ್ಯಾಬುದ್ಧಿಗೋಸ್ಕರ ಅಂತ ಹೇಳಿ ಬರ್ಕೊಂಡು ಒಂದು ರಸೀದಿ, ಒಂದು ಮಂತ್ರ ಕೊಡ್ತೇವೆ. ಆ ಮಂತ್ರ ಮಕ್ಕಳಿಗೆ ನೀವು ಹೇಳ್ಕೊಳ್ಳಿ. ಗುರುವಾರ 508 ಒಂದು ದಿವಸ ಅನ್ನದಾನ ಆಗುತ್ತೆ. ಬೇಡಿಕೆ ಸಮೇತ ಹೇಳಿ ನಿಮ್ಮ ಹೆಸರ ಮೇಲೆ ಸಾವಿರಾರು ಜನ ಊಟ ಮಾಡ್ತಾರೆ. ಇಲ್ಲ ಒಂದು ತಿಂಗಳು ಮಾಡಿಸ್ಬೇಕು ಅಂದ್ರೆ 1008 ಅಥವಾ 1508 ಒಂದು ತಿಂಗಳು ಅನ್ನದಾನ ಆಗುತ್ತೆ. ಇದರಲ್ಲಿ ಯಾರಿಗೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಸಂತಾನ, ನಾಗದೋಷ, ಬ್ಲಾಕ್ ಮ್ಯಾಜಿಕ್ ಗೋಸ್ಕರ ನಿಮಗೆ ಒಂದು ವರ್ಷ ಅನ್ನದಾನ 48 ಹೋಮ್ ಆಗುತ್ತೆ. ಇಲ್ಲಿ 2008 2508 ಅಥವಾ 5008 ಕೊಟ್ಟರೆ ಶಾಶ್ವತ ಪರ್ಮನೆಂಟ್ ಆಗುತ್ತೆ. ಇದು ನಿಮ್ಗೆ ಪರ್ಸನಲ್ ಇತ್ತು ಅಂದ್ರೆ ಮಾಡಿಸ್ತಾರೆ. ರಾಯರ ಮೇಲೆ ಹಾಕಿದ ವಸ್ತ್ರ ಫೋಟೋನು ಕೊಡ್ತಾರೆ. ಆನ್ಲೈನ್ ಕೂಡ ಮಾಡಬಹುದು. ದೇವಸ್ಥಾನಕ್ಕೆ ಬಂದವರು ಒಂದ್ 2 ನಿಮಿಷ ನಿಂತಲ್ಲೇ ಏನೇನು ಕಷ್ಟಗಳಿದನೋ ರಾಯರ ಹತ್ರ ಹೇಳ್ಕೊಂಡು ನಿಧಾನಕ್ಕೆ ಬನ್ನಿ, ಅಕ್ಷತೆ ಕೊಡ್ತವೆ ತಗೊಳ್ಳಿ. ಎಲ್ಲಾರು ಅನ್ನದಾನ ಸೇವಾ ಕಾಣಿಕೆ ಕೊಡೋರು ಯಥಾನ ಶಕ್ತಿ ಬೇಡಿಕೆ ಸಮೇತ ನಾವು ಅನ್ಕೊಂಡಿದ್ದಾಗಬೇಕು ಅಂತ ಯಥಾನ ಶಕ್ತಿ ಒಂದು ಸಲ ಕೊಟ್ಟು ಬರಸಿ 108 ದಿವಸದೊಳಗೆ ನೀವೇ ಹೇಳ್ತೀರಿ, ಸ್ವಾಮಿ ನೀವ್ ಹೇಳ್ದಂಗೆ ಆಗಿದೆ ಅಂತ ಎಲ್ಲ ಒಳ್ಳೇದಾಗುತ್ತೆ. ದೇವಸ್ಥಾನಕ್ಕೆ ಬಂದು